ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ವೀಣಾ ಸಂತೋಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಏನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿದ್ದೀರಾ. ಸೊ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೀವು ಕೂಡ ಮಾಡಿಕೊಂಡು ಹೇಗಿದೆ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಪಿಜ್ಜಾ ಮಾಡೋದಕ್ಕೆ, ಯಾವ ಪಿಜ್ಜಾ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ, ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ, ಸೋಡಾ, ಬೇಕಿಂಗ್ ಸೋಡಾ. ಇದು ಪಿಜ್ಜಾ ಮಾಡಬೇಕಾದ್ರೆ ಅದಕ್ಕೆ ಹಚ್ಚೋ ಅಂಥದ್ದು ಚಟ್ನಿ. ಈರುಳ್ಳಿ ನಾನು ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಪಿಜ್ಜಾ ಮಾಡ್ತಾ ಇರೋದು. ಕ್ಯಾಪ್ಸಿಕಮ್ ಇಲ್ಲ ನನ್ನ ಹತ್ರ, ಟೊಮೊಟೊ ತೊಗೊಂಡಿದ್ದೀನಿ, ಉಪ್ಪು, ಆಮೇಲೆ ಇದು ಎಣ್ಣೆ ಏನು ಹಾಕಬೇಕಾಗಿಲ್ಲ. ನಾನಿವಾಗ ಗೈಸ್ ನೋಡಿ, ನಾನಿಲ್ಲಿ ಗೋ ಚೀಸ್ ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ತೊಗೊಂಡು ಮಾಡ್ತೀನಿ ಅಂದರೆ ಓಕೆ. ನಾನು ಯಾವಾಗಲೂ ಇದರಲ್ಲೇ ಮಾಡೋದು ಪಿಜ್ಜಾನ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ, ಗೋ ಚೀಸ್ ಅಂತ ಇದ್ರ ಹೆಸರು. 1 ಕಪ್ಪು ಮೈದಾ ತೊಗೊಂಡಿದ್ದೀನಿ, ನಾನು ಜಾಸ್ತಿ ತೊಗೊಂಡಿಲ್ಲ. ಸೊ 1 ಕಪ್ ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 1 ಟೀ ಸ್ಪೂನು ಶುಗರ್ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇಕಿಂಗ್ ಸೋಡಾ ಒಂದು 1/2 ಟೀ ಸ್ಪೂನ್ ಸಾಕು, ನಾನು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗೈಸ್ ಮೊಸರು ನಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಮತ್ತು ನೀರೆಲ್ಲ ಆ್ಯಡ್ ಮಾಡೋಗಿಲ್ಲ. ಸೊ ನೋಡಿ, ನಾನು ಇಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ನೋಡಿ ಗೈಸ್, ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಅಷ್ಟೇ ನಿಮಗೆ ನಾನು ಹಾಕಿರೋದು. ನೀವು ಸಹ ಮೈದಾ ಹಿಟ್ಟಲ್ಲೇ ಮಾಡಬೇಕು, ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡಬೇಡಿ. ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ, ಅದು ನನಗೆ ಗೊತ್ತಿಲ್ಲ. ಸೊ ನಾನು ಯಾವಾಗಲೂ ಮೈದಾ ಹಿಟ್ಟಲ್ಲೇ ಮಾಡೋದ್ರಿಂದ ನಾನು ನಿಮ್ಗೆ ಇದೇ ಥರ ತೋರಿಸ್ತಾ ಇದ್ದೀನಿ. ಓಕೆ, ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಸಪ್ರೇಟಾಗಿ ಇಟ್ಬಿಡೋಣ. ಫ್ರೆಂಡ್ಸ್, ನಾನೇ ಮರ್ತೋಗಿಲ್ಲ ಗಾಯ್ಸ್, ಅದು ವಿಡಿಯೋ ಆಗಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಸೊ ನನ್ನದೇ ಮಿಸ್ಟೇಕು. ಸ್ವಲ್ಪ ಉಪ್ಪು ಮತ್ತು ಗೋ ಚೀಸ್ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಪಕ್ಕಕ್ಕೆ ಎತ್ತಿಟ್ಬಿಡಿ ಫ್ರೆಂಡ್ಸ್. ಅದಾದಮೇಲೆ ಈ ಥರ ಮಾಡಿ. ಓಕೆ, ಥ್ಯಾಂಕ್ ಯು. ಈ ಥರ ಸ್ಪೂನ್ ತೊಗೊಂಡು ಹೀಗೆ ಮಾಡಿ ಗೈಸ್, ಈ ಥರ ಮಾಡ್ಕೊಬೇಕು. ತವ ಬಿಸಿಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ, ಯಾಕಂದರೆ ನಾನು ಪ್ಲೇಟಿಗೆ ಹಾಕ್ಬಿಟ್ಟು ಮತ್ತೆ ಇದನ್ನು ಅದ್ರ ಮೇಲೆ ಏನೇನು ಹಾಕಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ. ಸೊ ನನ್ನ ಹತ್ರ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಗೈಸ್, ಇದೇ ಪ್ಲೇಟಲ್ಲೇ ಮಾಡೋದು. ಸೊ ನಾನು ನಿಮಗೂ ಅದೇ ಥರನೇ ತೋರಿಸ್ಕೊಡ್ತಾ ಇರೋದು. ನೋಡಿ, ಇವಾಗ ರೆಡಿ ಆಯಿತು. ಚಟ್ನಿ ಹೇಗೆ ಮಾಡ್ಕೊಂಡ್ರಿ ಪಿಜ್ಜಾಗೆ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕಾದ್ರೆ ಕ್ಲಿಯರ್ ಆಗಿ ಮಾಡಿ. ನಾನು ಅದನ್ನು ತೋರಿಸಬೇಕಾಗಿತ್ತು, ವಿಡಿಯೋ ಆಗಿಲ್ಲ, ಅದಕ್ಕೆ ಈ ಥರ ಹಾಕೋಬೇಕು ಗೈಸ್. ಈರುಳ್ಳಿ ಪಿಜ್ಜಾ ಮಾಡ್ತಿರೋದ್ರಿಂದ, ಆನಿಯನ್ ಪಿಜ್ಜಾ ಮಾಡ್ತಿರೋದ್ರಿಂದ ನಾನಿಲ್ಲಿ ಆನಿಯನ್ನೇ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಬರೀ ಈರುಳ್ಳಿದು ಮಾತ್ರ ಮಾಡ್ತಾ ಇರೋದು. ಹಾಗೆ 1-2 ಇಲ್ಲಿ ಟೊಮೆಟೊಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ದೊಡ್ಡ ಸೈಜೇ ಕಟ್ ಮಾಡಿರೋದು ಗೈಸ್, ನೀವು ನೋಡ್ತಾ ಇರ್ಬೋದು. ಈರುಳ್ಳಿನೂ ಅಷ್ಟೇ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಒಂದೇ ನಾನು ಟೊಮೆಟೊ ತೊಗೊಂಡಿರೋದು, ಜಾಸ್ತಿ ಬೇಡ ಅಂತ. ಗೋ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಇಷ್ಟೇ ಗೈಸ್, ಇದ್ರ ಮೇಲೆ ಈ ಥರ ಹಾಕ್ಕೋಬೇಕು. ತುಂಬ ಬೇಗ ಆಗುತ್ತೆ ಇದು. ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಚೀಸ್ನ, ಇಲ್ಲ ಕಮ್ಮಿನೇ ಸಾಕು ಅಂದರೆ ಕಮ್ಮಿನ ಹಾಕ್ಕೊಳ್ಳಿ. ಪಿಜ್ಜಾ ಅಂದಮೇಲೆ ಚೀಸು ಜಾಸ್ತಿ ಇರಲೇಬೇಕು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀರು ಹಾಕ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಸೊ ನಾನು ಇಡ್ಲಿ ಮಾಡ್ತೀವಲ್ಲ ಅದ್ರದ್ದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಆ ನೀರು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಬಾಯ್ಲ್ ಆಗ್ತಾ ಇದೆ. ಸೊ ನಾನಿವಾಗ ಪ್ಲೇಟ್ನ ಇಲ್ಲಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇದಕ್ಕೆ ಕವರ್ ಮಾಡಬೇಕು. ಸೊ ನನ್ನ ತೋರಿಸಿ, ತುಂಬ ಈಸಿ ಗೈಸ್, ಏನು ಕಷ್ಟ ಅಂತ ಅನಿಸಲ್ಲ. ಸ್ವಲ್ಪ ಹೊರಗಡೆಯಿಂದ ತೊಗೊಂಬರ್ಬೇಕಾಗುತ್ತೆ ಅಷ್ಟು, ಅದು ಬಿಟ್ಟರೆ ಬೇಗ ಪಟ್ಟ ಅಂತ ಆಗೋಗುತ್ತೆ. ಅದು ಫುಲ್ ರೆಡಿ ಆದಮೇಲೆ ಹೇಗೆ ಬಂದಿದೆ, ಅದು ಟೇಸ್ಟು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಫೈನಲ್ ಆಗಿ ನನ್ನ ಪಿಜ್ಜಾ ರೆಡಿ ಆಯಿತು. ನೀವು ಟ್ರೈ ಮಾಡಿ ಗೈಸ್, ತಿಂದ್ಬಿಟ್ಟು ಟೇಸ್ಟು ಕೂಡ ನಿಮಗೆ ಹೇಳ್ತೀನಿ ಇವಾಗ. ಗೈಸ್, ಪಿಜ್ಜಾಗೆ ನೋಡಿ ನನ್ನಿಬ್ರು ಮಕ್ಕಳು ವೇಟಿಂಗ್ ಆಯ್ತಾ.
ಯಾವಾಗ ಒಂದ್ಸಲ ಕಟ್ ಮಾಡಿ ಕೊಡ್ತಾಳೆ ಅಂತ. ನಾನು ನಿಮಗೆ ತಿಂದು ರುಚಿ ಹೇಳ್ಬೇಕಲ್ಲ, ಅದಕ್ಕೆ ಕಟ್ ಮಾಡಿ ಕೊಟ್ಟಿಲ್ಲ. ಫಸ್ಟು ನಾನು ತಿಂದು ರುಚಿ ನೋಡಿಬಿಟ್ಟು ಮತ್ತೆ ಮಕ್ಳಿಗೆ ಕೊಡೋಣ. ಬನ್ನಿ ಗೈಸ್, ನನ್ನ ಜೊತೆ ನೀವೂ. ಫಸ್ಟು ನಾನು ಟೇಸ್ಟ್ ನೋಡೋಣ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಮಕ್ಳಿಗೆ ಕೊಡೋಣ ಅಂತ, ಹೇಗಾಗಿದೆ ಅಂತ ನೋಡೋಣ. ಕಾಯಿ ಸಿಕ್ಕಾಬಿಟ್ಟು ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಚೆನ್ನಾಗಿ. ಸೊ ಗೈಸ್, ಈ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಬೇಕು ಅಂತ. ಸೊ ಅದೇ ಥರನೇ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಮಾಡಿಕೊಂಡು ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಏನಾದರೂ ಗೈಸ್, ಇವಳನ್ನೇನಾದರೂ ಕರ್ಕೊಂಡು ಬಂದರೆ ಬರೀ ಇದೇ ಕೆಲಸ ಗೈಸ್, ಅದಕ್ಕೆ ಕರ್ಕೊಂಡು ಬರೋದೇ ಬೇಡ ಇನ್ಮೇಲೆ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಗೈಸ್, ಪಿಜ್ಜಾ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.